ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ.ವಿ. ವರ್ಡ್. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ರಜೆಯಲ್ಲಿ ಎನ್ನುವಂತಹ ಪದ್ಯ, ಇದನ್ನು ರಾಗವಾಗಿ ಹಾಡಿ ಮತ್ತು ನೀವು ನಿಮ್ಮ ಮಕ್ಕಳಿಗೆ ಹಾಡಿಸಿ. ಇದರ ಕವಿ ವಿದ್ಯಾಸಾಗರ ಕುಕ್ಕುಂದ. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು, ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹಾಡುವೆನು. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು, ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು, ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆನ ಹಳ್ಳಿಗೆ ಹೋಗುವೆನು. ಬೇಸಿಗೆ ರಜೆ ಬಂತಿದ್ದಂಗೆ ಮಕ್ಕಳಿಗೆ ಅಪ್ಪನ ಜೊತೆ ನಾವು ನಮ್ಮ ಹಳ್ಳಿಗೆ ಹೋಗುವೆನು ಅಂತ ಒಂದು ಮಗು ಹೇಳುತ್ತೆ. ಬೆವರನ್ನು ಸುರಿಸುವ ರೈತನ ಜೊತೆಯಲ್ಲಿ ನಾನು ದುಡಿಯುವೆನು. ಬೆವರನ್ನು ಸುರಿಸುವಂತಹ ರೈತನ ಜೊತೆಯಲ್ಲಿ ನಾನು ಕೂಡ ದುಡಿಮೆ ಮಾಡುತ್ತೇನೆ ಅಂತ ಒಂದು ಪುಟ್ಟ ಮಗು ಹೇಳುತ್ತದೆ. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು ಅಂತ ಹೇಳಿದ್ರೆ, ಮುಗಿಲು ಆಕಾಶಕ್ಕೆ ಮುಟ್ಟುವಂತಹ ದೊಡ್ಡ ದನಿಯಲ್ಲಿ ನಾನು ಹಾಡನ್ನು ಹೇಳುತ್ತೇನೆ ಅಂತ ಒಂದು ಮಗು ಹೇಳುತ್ತೆ. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ಜಗತ್ತಿನಲ್ಲಿ ನಡೆಯುವಂತಹ ಒಂದು ವಿಷಯಗಳನ್ನು ನಾನು ಅವರಿಗೆ ಮುಟ್ಟಿಸುತ್ತೇನೆ, ತಿಳಿಸುತ್ತೇನೆ ಅಂತ ಹೇಳುತ್ತದೆ. ತೋಟದಿ ಬೆಳೆದಿಹ ಬಗೆ ಬಗೆಯ ಹಣ್ಣಿನ ಸವಿಯನ್ನು ಸವಿಯುವೆನು. ತೋಟದಲ್ಲಿ ಬೆಳೆದಿರ್ತಕ್ಕಂತಹ ಬಗೆ ಬಗೆ ಹಣ್ಣುಗಳ ಆ ರುಚಿಯನ್ನು ನಾನು ತಿಂದು ಆ ಸವಿಯನ್ನು ನಾನು ಸವಿಯುತ್ತೇನೆ. ಮತ್ತು ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ಹಚ್ಚನೆ ಹಸುರಿನ ಅಂದರೆ ಹಸಿರಾದಂತಹ ಒಂದು ಆ ಸುಂದರ ಸೃಷ್ಟಿಯ ಸೊಬಗನ್ನು, ಚಂದವನ್ನು ನಾನು ಕಾಣುತ್ತೇನೆ ಅಂತ ಇದರ ಪದ್ಯದ ಅರ್ಥ. ಈಗ ಪದಗಳ ಅರ್ಥ ನೋಡೋಣ. ಪದಗಳ ಅರ್ಥ ನೋಡೋದಾದರೆ, ರೈತ ಅಂತ ಹೇಳಿದ್ರೆ ಕೃಷಿಕ, ಮುಗಿಲು ಆಕಾಶ, ಸವಿ ರುಚಿ, ಸೊಬಗು ಚಂದ. ಮತ್ತು ಪದ್ಯದ ಸಾಲುಗಳನ್ನು ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಅಪ್ಪನ ಜೊತೆ ನಾ ಡ್ಯಾಶ್ ಹೋಗುವೆನು, ಹಳ್ಳಿಗೆ. ವೆರಿ ಗುಡ್. ಎರಡನೇ ಪ್ರಶ್ನೆ, ಎತ್ತರ ದನಿಯಲ್ಲಿ ಡ್ಯಾಶ್ ಹೇಳುವೆನು, ಹಾಡನ್ನು ಹೇಳುವೆನು. ನೆಕ್ಸ್ಟ್ ಪ್ರಶ್ನೆ, ಬಗೆ ಬಗೆ ಹಣ್ಣಿನ ಡ್ಯಾಶ್ ಸವಿಯುವೆನು, ಸವಿಯನು. ನಾಲ್ಕನೇ ಪ್ರಶ್ನೆ, ಸುಂದರ ಸೃಷ್ಟಿಯ ಡ್ಯಾಶ್ ಕಾಣುವೆನು, ಕಾಣುವೆನು. ವೆರಿ ಗುಡ್. ನೆಕ್ಸ್ಟು, ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಮೊದಲನೇ ಪ್ರಶ್ನೆ, ಕವಿಯು ಯಾರ ಜೊತೆ ದುಡಿಯುವನು? ರೈತರ ಜೊತೆಯಲ್ಲಿ. ಎರಡನೇ ಪ್ರಶ್ನೆ, ಕೌತುಕ ವಿಷಯ ಎಲ್ಲಿ ನಡೆದಿದೆ?
ಜಗದಲ್ಲಿ ನಡೆದಿದೆ. ಹಳ್ಳಿಗೆ ಯಾವಾಗ ಹೋಗಬೇಕು? ಬೇಸಿಗೆ ರಜೆಯಲ್ಲಿ. ಕೆಳಗಿನ ಸಾಲುಗಳನ್ನು ಮಕ್ಕಳಿಗೆ ಹೇಳಿ ಅವರಿಂದ ಹೇಳಿಸಿ. ಒಂದನೇದು, ಬೇಸಿಗೆ ರಜೆಯಲ್ಲಿ ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು. ಹಳ್ಳಿಗೆ ಹೋಗಬೇಕು. ಎರಡನೇದು, ರೈತನು ರೈತನು ಬೆವರು ಸುರಿಸಿ ಬೆವರು ಸುರಿಸಿ ದುಡಿವನು. ದುಡಿವನು. ಮೂರನೆಯದು, ಜಗದಲ್ಲಿ ಕೌತುಕ ವಿಷಯಗಳು ನಡೆದಿವೆ. ತೋಟದಲ್ಲಿ ಬಗೆ ಬಗೆ ಹಣ್ಣುಗಳಿವೆ. ಸೃಷ್ಟಿಯು ಅಚ್ಚನೆ ಹಸುರಾಗಿದೆ. ಹಾಡನ್ನು ಎತ್ತರದ ದನಿಯಲ್ಲಿ ಹಾಡಬೇಕು.